ಹೊಸ ಬೆಳಕು ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತನ್ಯ GP ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೋಡ್ತಾ ಇರೋದು ಮುಂಬೈ ಟ್ರಿಪ್ಪಿಗೆ. ಇವತ್ತು 22 ಜೂನ್ ಆಗಿರೋದ್ರಿಂದ ನಮ್ಮ ಅಣ್ಣನ ಬರ್ಡೇ ಇತ್ತು. ಸೊ ಅವನ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾನು ಹೋಗಬೇಕಾಗಿದ್ದು SIT ಕಾಲೇಜ್ ಹತ್ರ. ಸೊ ಅವನೇ ನನ್ನನ್ನು ಡ್ರಾಪ್ ಮಾಡ್ದ. ಅಲ್ಲಿ ಆಲ್ರೆಡಿ ಬಸ್ ವೇಟಿಂಗ್ ಮಾಡ್ತಾ ಇದ್ವು, ಬಿಕಾಸ್ ನಾವು ಹೋಗ್ತಾ ಇರೋದು ಎಬೋ 100 ಪೀಪಲ್. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿ ರೀಚ್ ಆಗಿದ್ದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿ ಹೋಗಿ ಫೋಟೋಸ್ ತೊಗೊಂಡು ಸ್ನ್ಯಾಪೆಲ್ಲ ಹಾಕ್ಕೊಂಡು ಎಂಟ್ರಿ ಕೊಟ್ವಿ. ಲಿಟ್ರಲಿ ತುಂಬ ಚೆನ್ನಾಗಿತ್ತು ಏರ್ಪೋರ್ಟ್ ಮಾತ್ರ. ಇದು ಇಂಡಿಯಾಸ್ 3rd ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಅಂತಲೇ ಹೇಳ್ಬೋದು. ಇದು ಕನ್ಸ್ಟ್ರಕ್ಟ್ ಆಗಿರೋದು 2008ಅಲ್ಲಿ. ಸೊ ಅಲ್ಲಿಂದ ನಾವು ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ಲಗೇಜ್ ವೆಯ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಎಂಟ್ರಿ ಕೊಟ್ವಿ. ಆಲ್ರೆಡಿ ಟೈಮ್ ಆಗಿರೋದು ಟಿಫನ್ ಟೈಮ್ ಆಗಿತ್ತು. ಸೊ ಹೊಟ್ಟೆ ಫುಲ್ ಹಸಿತಾ ಇತ್ತು. ಸೊ ಅಲ್ಲಿ ಏನು ಸಿಗುತ್ತೆ ಅಂತ ಸರ್ಚ್ ಮಾಡಿದ್ವಿ. ಅಲ್ಲೋಗಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು ಒಂದು ಮಸಾಲೆ ದೋಸೆ 600 ರುಪೀಸ್ ಇದೆ ಅಂತ. 600 ರುಪೀಸ್ ಮಸಾಲೆ ದೋಸೆ ತೊಗೊಂಡ್ರೆ 30 ರುಪೀಸ್ ಕಾಫಿ ಕೂಡ ಫ್ರೀ ಇದೆಯಂತೆ. ಒಳ್ಳೆ ಆಫರ್ ಅಲ್ವಾ? ಅಲ್ಲಿಂದ ನಾವಿಲ್ಲೇನು ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಬಾಕ್ಸ್ ತಂದಿದ್ವಿ. ಓಕೆ ತಿನ್ನೋಣ ಅಂತೇಳ್ಬಿಟ್ಟು ಬೋರ್ಡಿಂಗ್ ಗೇಟ್ ಹತ್ರ ಹೋದ್ವಿ. ಅಲ್ಲಿ ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು. ಅವ್ರ ಜೊತೆ ಮತ್ತೆ ಒಂದು ಫೋಟೋಸ್ ಎಲ್ಲ ತಗೊಂಡು ಸರಿ ಟಿಫನ್ ತಿನ್ನೋಣ, ಲೇಟ್ ಆಗುತ್ತೆ ಅಂತ ಹೊರಟ್ವಿ. ಅಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ ರೂಪಾ ತಿಂತಾ ಇದ್ಲು. ಅವರಿಗೆ ಸೆಕೆಂಡ್ ಫ್ಲೈಟ್ ಇತ್ತು. ಸೊ ನಮಗೆ ಲೇಟ್ ಆಗುತ್ತೆ ಬನ್ನಿ ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಿನ್ನಿಸಿದ್ಲು. ಸೊ ಚಪಾತಿ ಬೀಟ್ರೂಟ್ ಪಲ್ಯ ತಿಂದ್ಕೊಂಡು ಫೈನಲಿ ಟೈಮ್ ಆಯಿತು. ಸೊ ಈಗ ಫ್ಲೈಟಿಗೆ ಹತ್ತೋಣ ಅಂತ ಹೋದ್ವಿ. ಫೈನಲಿ ನಾವೆಲ್ಲ ಸೀಟೆಡ್ ಆದ್ವಿ. ಚೈತ್ರ ಫುಲ್ ಎಕ್ಸೈಟೆಡ್ ಆಗಿಲ್ಲ, ಅವಳಿಗೆ ವಿಂಡೋ ಸೀಟ್ ಸಿಕ್ಕಿದೆ ಅಂತ. ಬಂದಿದ್ದಕ್ಕೂ ಸಾರ್ಥಕ ಆಯಿತು, ವಿಂಡೋ ಸೀಟ್ ಸಿಕ್ತು ಅಂತ ಹ್ಯಾಪಿ ಆಗಿದ್ರು. ಅದಾದಮೇಲೆ ಇಯರ್ಫೋನ್ ಕೊಟ್ಟಳು. ಫೈನಲಿ ಇಟ್ಸ್ ಟೈಮ್ ಟು ಫ್ಲೈ. ಸೊ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು, ಲಿಟ್ರಲಿ ಆಸಮ್ ಅಂತಲೇ ಹೇಳ್ಬೋದು. ಹೊಸ ಬೆಳಕು ಅದಾದಮೇಲೆ ಸಾಂಗ್ ಕೇಳ್ತಾ ಇದ್ದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಕೊಟ್ಟರು. ಬ್ರೇಕ್ಫಾಸ್ಟಲ್ಲಿ ಇಡ್ಲಿ, ವಡೆ, ಉಪ್ಮಾ ಮತ್ತು ಬನ್ ಆ್ಯಂಡ್ ಬಟರ್ ಇತ್ತು. ವಡೆಯಲ್ಲಿ ಮಾತ್ರ ಫುಲ್ಲು ಮೆಣಸನ್ನೇ ಚಚ್ಚಿ ಬಿಸಾಕ್ಬಿಟ್ಟಿದ್ರು. ಫ್ಲೈಟ್ ಸ್ವಲ್ಪ ಶೇಕ್ ಆಗಿದ್ದಕ್ಕೆ ನನ್ನ ಫ್ರೆಂಡ್ ಫುಲ್ಲು ಶಾಕ್ ಆಗೋಗ್ಬಿಟ್ಟಿದ್ದಾಳೆ. ಫೈನಲಿ ನಾವೀಗ ಮುಂಬೈ ರೀಚ್ ಆದ್ವಿ. ಒಂದು ಸೈಡು ಸ್ಲಮ್ ಏರಿಯಾಸ್ ಕಾಣಿಸಿದ್ರೆ ಇನ್ನೊಂದು ಸೈಡು ಫುಲ್ಲು ಡೆವಲಪ್ ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಇವ್ರು ಬಂದುಬಿಟ್ಟು ನಮ್ಮ ಪ್ರೊಫೆಸರ್ ಮನೋಜ್ ಸರ್ ಅಂತ. ಸರ್ ಎನ್ಕ್ವೈರಿ ಮಾಡ್ತಾಯಿದ್ರು, ವ್ಲಾಗ್ ಮಾಡ್ತಾ ಇದೆಯಾ ಅಂತ. ನಾನು ಹೌದು ಸರ್ ಅಂತ ಹೇಳಿದೆ. ಅಲ್ಲಿಂದ ಸರ್ ಆಲ್ ದ ಬೆಸ್ಟ್ ಹೇಳಿದ್ರು. ನಂಗೆ ಫುಲ್ ಖುಷಿ ಆಗೋಯಿತು. ಅಲ್ಲಿಂದ ನಾವು ಲಗೇಜ್ ಪಿಕ್ ಮಾಡಿಕೊಂಡು ನಮ್ಮ ಸರ್ ಎಲ್ಲರೂ ಹಾಜರಿದ್ದಾರೆ ಇಲ್ಲಿ ಅಂತ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದೆ ಅಜಂತ ಹೋಟೆಲ್. ಇದು ಜೂಹು ಬೀಚ್ ಹತ್ರ ಬರುತ್ತೆ. ಸೊ ಫೈನಲಿ ನಾವು ಫ್ರೆಶ್ ಅಪ್ ಆಗಿ ಈಗ ನಾವು ಇವತ್ತು ಶೆಡ್ಯೂಲಲ್ಲಿ ಕೆಲವೊಂದು ಪ್ಲೇಸಸ್ ಇತ್ತು. ಸೊ ಅದನ್ನು ವಿಸಿಟ್ ಮಾಡೋಕ್ಕೆ ಅಂತ ಹೊರಟು. ನೋಡಿ, ಇದು ಅಂಬಾನಿ ಅವ್ರ ಮನೆ ಮುಂಬೈಯಲ್ಲಿರೋದು. ಅಲ್ಲಿ ನಾವೀಗ ಹೋಗ್ತಾ ಇರೋದು ಟನಲ್ಲು. ಇದು ಲೆಂತ್ ಬಂದುಬಿಟ್ಟು 2.7 ಕಿಲೋಮೀಟರ್ ಇದೆ, ಡೆಪ್ತ್ ಬಂದುಬಿಟ್ಟು 20 ಮೀಟರ್ ಇದೆ. ಇದು ಫಸ್ಟ್ ಇಂಡಿಯಾಸ್ ಅಂಡರ್ಗ್ರೌಂಡ್ ಟನಲ್ ಅಂತಲೇ ಹೇಳ್ಬೋದು. ಇದು ಒಳಗೆ ಕನ್ಸ್ಟ್ರಕ್ಟ್ ಮಾಡಿರೋದು. ಅದಾದಮೇಲೆ ನೀವು ನೋಡ್ಬೋದು ರೋಡಲ್ಲೆಲ್ಲ ಟ್ಯಾಕ್ಸಿಸ್ ಯಾವ ಕಲರ್ ಇದೆ ಅಂತ. ನಾವು ಹಳೆ ಮೂವೀಸ್ ಈ ಕಲರ್ ಟ್ಯಾಕ್ಸಿಸ್ ನೋಡಿರ್ತೀವಿ. ಸೊ ಸೇಮ್ ಕಲರ್ ಒಂಥರ ಆ ವೈಬ್ಸ್ನ ಕೊಡುತ್ತೆ ಯಾವುದೋ ಹಳೆ ಸಿಟಿಗೆ ಹೋದಂಗೆ. ಬಟ್ ಎವ್ರಿಥಿಂಗ್ ಈಸ್ ಫಾರ್ ಗುಡ್ ಅಂತಲೇ ಹೇಳ್ಬೋದು. ಅಲ್ಲಿ ತುಂಬ ಶೆಕೆ. ಸೊ ರೋಡಲ್ಲೆಲ್ಲ ವಾಟರ್ ಆಗಿರ್ಬೋದು, ಆಮೇಲೆ ಐಸ್ ಕ್ರೀಮ್ ಎಲ್ಲ ಮಾರ್ತಾಯಿರ್ತಾರೆ. ಅಷ್ಟು ಶೆಕೆ ಅಂದರೆ ಶೆಕೆ, ಲಿಟ್ರಲಿ ನೀವು ಸ್ನಾನನೇ ಮಾಡಿಬಿಡ್ತೀರಾ ಅಂದ್ಕೊಳ್ಳಿ. ಅಲ್ಲಿಂದ ನಾವು ಹೋಗ್ತಾ ಇರೋದು ಇದು ಗೇಟ್ ವೇ ಆಫ್ ಇಂಡಿಯಾ. ಈ ಗೇಟ್ ವೇ ಆಫ್ ಇಂಡಿಯಾ 1913 ಸ್ಟಾರ್ಟ್ ಮಾಡಿ 1924 ಎಂಡ್ ಮಾಡಿದ್ರು. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದರೆ 1948 ಬ್ರಿಟಿಷ್ ಎಲ್ಲ ಬಿಟ್ಟೋಗ್ಬೇಕಾದ್ರೆ ಇದೇ ಗೇಟ್ ವೇನಲ್ಲಿ ಬಿಟ್ಟೋದ್ರು ಅಂತ ಹೇಳಿ ಹಿಸ್ಟ್ರಿ ಇದೆ. ಇಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ರೀಲ್ಸ್ ಮಾಡೋಕ್ಕೆ ಫುಲ್ಲು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲೊಂಥರ ಪ್ರಾಕ್ಟೀಸ್ ಮಾಡ್ತಿದ್ರೆ, ಅಲ್ಲಿ ಬಾಯ್ಸ್ ಯಾರೋ ಗೊತ್ತಿಲ್ಲ, ಅವ್ರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಬೀಚ್ ನೋಡೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನನಗಿನ್ನ ಹೈಟ್ ಇರೋ ಬ್ಯಾರಿಕೇಡ್ ಹಾಕಿದ್ದಾರೆ. ಸೊ ವ್ಯೂ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ವಾಪಸ್ ಬಂದೆ. ನಮ್ಮ ಪ್ರೊಫೆಸರ್ ಮತ್ತು ಸ್ಟಾಫ್ಗಳೆಲ್ಲ ತುಂಬ ಖುಷಿಯಾಗಿ ಮಾತಾಡ್ತಾಯಿದ್ರು. ಅಲ್ಲಿಂದ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಅಂತ ಎಲ್ಲರೂ ಪ್ರೊಫೆಸರ್ ವಿವೇಕ್ ಸರ್ ಹತ್ರ ಹೋದರು. ಎಲ್ಲರೂ ಈ ಥರ ಫೋಟೋ ಕ್ಲಿಕ್ ಮಾಡ್ತಿದ್ದಕ್ಕೆ ಅಲ್ಲಿರೋರು ಯಾರೋ ನನ್ನ ಹತ್ರ ಕೇಳಿದ್ರು, ಅವ್ರು ಸೆಲೆಬ್ರಿಟಿನಾ ಅಂತ. ಆ್ಯಕ್ಚುಲಿ ಅವ್ರು ನಮ್ಮ ಪ್ರೊಫೆಸರ್ ಅಂತ ಹೇಳಿದೆ. ಅವ್ರು ಫುಲ್ಲು ಓ ಹೌದಾ ಅಂದ್ಕೊಂಡು ಕೇಳ್ಕೊಂಡು ಹೋದರು. ಸರಿ ಅಂದ್ಬಿಟ್ಟು ನೆಕ್ಸ್ಟು
ಪ್ಲೇಸಿಗೆ ನಾವೆಲ್ಲ ಹೊರಟ್ವಿ. ಲಿಟ್ರಲಿ ನಾನು ಹೋಗಿ ಟಿ ರೀಚ್ ಆಗೋ ಅಷ್ಟರಲ್ಲಿ ಸ್ನಾನ ಮಾಡ್ದಂಗೆ ಆಗೋಗ್ಬಿಟ್ಟಿತ್ತು, ಬಿಕಾಸ್ ಅಷ್ಟು ಅರ್ಥವೇ ಶೇಕೆ. ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಲ್ಲಿಂದ ನಾವು ಹೋಗಿದ್ದೆ ಫ್ಯಾಷನ್ ಸ್ಟ್ರೀಟಲ್ಲಿ. ಈ ಫ್ಯಾಷನ್ ಸ್ಟ್ರೀಟಲ್ಲಿ ಮೋರ್ ದೆನ್ 150 ಸ್ಟಾಲ್ ಇದೆ. ಅಲ್ಲಿ ಅಫೋರ್ಡಬಲ್ ಆಗಿ ಕ್ಲಾತ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಸನ್ ಗ್ಲಾಸ್ನ ನಾವು ಬೈ ಮಾಡ್ಬೋದು. ಬಟ್ ನನಗನ್ಸಿದ ಮಟ್ಟಿಗೆ ಪ್ರೈಸ್ ಎಲ್ಲ ಆ್ಯಸ್ ಯೂಶ್ವಲ್ ತುಮಕೂರಲ್ಲಿ ಥರನೇ ಇತ್ತು. ಸೊ ನಾನು ಅಲ್ಲಿಂದ ಏನೂ ಪರ್ಚೇಸ್ ಮಾಡಿಲ್ಲ. ಬಟ್ ಶೂಸ್ ಮತ್ತು ಸನ್ ಗ್ಲಾಸಸ್ಸಿಂದ ವರ್ತ್ ಅನ್ನಿಸ್ತು. ಫೋನ್ ಕೇಸ್ನ ಬೈ ಮಾಡಿಕೊಂಡೆ. ಸೇ ಹಾಯ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಬೇಕಾಗಿರೋ ಪ್ಲೇಸ್ ಬಂದುಬಿಟ್ಟು ಸಿದ್ಧಿ ವಿನಾಯಕ ಟೆಂಪಲ್, ದ ಮೋಸ್ಟ್ ಫೇಮಸ್ ಟೆಂಪಲ್ ಇನ್ ಮುಂಬೈ. ಶಾಪಿಂಗು ಫ್ಯಾಷನ್ ಸ್ಟ್ರೀಟಿಗೆ ಹೋಗಿದ್ವಿ. ನಾನಿದು ಏನು ತಗೊಳ್ಳದೆ ಇರಬಾರ್ದಂತ ಈ ಥರದ್ದು 2 ಬ್ಯಾಗ್ ತಗೊಂಡಿದ್ದೆ. ವಾವ್ ನೈಸ್. ಯಾರಿಗೆ ಮ್ಯಾಮ್? ನನ್ನ ಮಗಳಿಗೆ. ವಾವ್. ನೆಕ್ಸ್ಟು ಚೈತನ್ಯ ಚೈತನ್ಯ ಎಸ್ ಏನು ತಗೊಂಡ್ರ? ಏನಕ್ಕೆ ಚೈತನ್ಯ? ಮುಂಬೈ ತುಂಬ ಬಿಸಿಲಾ? ನೆಕ್ಸ್ಟ್ ಅಯ್ಯೋ, ಗಾಡಿ ಫ್ರೀಯಾಗಿ ಅಷ್ಟೊಂದು ವಾಟರ್ ಬಾಟ್ಲ್ ಇಟ್ಟಿದ್ರೆ ನಿಮಗೆ ನೀರಿಗೆ ಅಭಾವನ. ನೀವೇನು ತಗೊಂಡ್ರ ಚೈತ್ರ? ನಿಮಗೆ ರೂಪಾ ಏನ್ ತಗೊಂಡ್ರಮ್ಮ ನೀವು? ಮಧುವ್ರೆ ನೀವು? ವೀಣಾ ನೀನು? ಯಾಕೆ ವೀಣಾ? ಬ್ಯಾಗ್ ಪೋಸ್ಟ್ ತಗೊಂಡು ಅವ್ರಿಗೂ ವ್ಯಾಪಾರ ಮಾಡಿ ಎಲ್ಲ ಉದ್ಧಾರ ಮಾಡಿದಕ್ಕೆ ಮುಂಬೈ ಬಂದಿದ್ದಕ್ಕೆ ಸಾರ್ಥಕ ಮಾಡಿದಕ್ಕೆ ಅವಾರ್ಡ್ ಕೊಡ್ತಾ ಇದೀವಿ. ಸರಿ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಗೆ ರಾತ್ರಿಗೆ ಸನ್ಮಾನ ಮಾಡಿ. ಮೋಸ ಇದು ಎಲ್ಲ ನನಗೆ ಕೊಟ್ಟಿದ್ದಾಳೆ ಜಾಸ್ತಿ. ಯಾರು ನಂಬೇಡಿ. ಇನ್ನು ಸಿದ್ಧಿವಿನಾಯಕ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ಮೋಸ್ಟ್ ಪವರ್ಫುಲ್ ಗಾಡ್ ಇನ್ ಮುಂಬೈ ಅಂತಲೇ ಹೇಳ್ಬೋದು. ಇದು ಕನ್ಸ್ಟ್ರಕ್ಟ್ ಆಗಿರೋದು 1801ರಲ್ಲಿ. ಮೋರ್ ದೆನ್ 200 ಹಿಸ್ಟ್ರಿ ಇದೆ ಇದಕ್ಕೆ. ಈ ಗ್ಯಾಪಲ್ಲೇ ನನ್ನ ಫ್ರೆಂಡು ನಮಗೆ ಗೊತ್ತಿಲ್ದಂಗೆ ಆಲ್ರೆಡಿ ಹೂವು ಮತ್ತು ಗರ್ಕೆನ ಪರ್ಚೇಸ್ ಮಾಡಿಬಿಟ್ಟಿದ್ದಾಳೆ. ನಾನು ಯಾವ ಗ್ಯಾಪಲ್ಲಿ ಪರ್ಚೇಸ್ ಮಾಡಿದ್ಲು ಅಂತ ಎಲ್ಲ ಫುಲ್ಲು ಶಾಕ್. ಅಲ್ಲಿಂದ ಹೋಗಲಿ ಅಂತೇಳಿ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಇಲ್ಲಿ ಆ್ಯಕ್ಚುಲಿ ಫೋನ್ ಅಲೋಸಿಲ್ಲ, ಬಟ್ ನಾನು ಟ್ರೈ ಮಾಡಿದ್ದೀನಿ. ಫಸ್ಟು ನಮ್ಮ ಬಾಸ್ ಸಿಗ್ತಾರೆ, ಆಂಜನೇಯ. ಬಾಸಿಗೆ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಅಲ್ಲಿಂದ ನಾವು ಸಿದ್ಧಿ ವಿನಾಯಕನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಇದು ನಾನು ಗೂಗಲಲ್ಲಿ ಬೈ ಮಾಡಿದ್ದು, ಬಿಕಾಸ್ ಅಲ್ಲಿ ಫೋಟೋಸ್ ಅಲೋ ಇಲ್ಲ ಅಲ್ವಾ. ಜಸ್ಟ್ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ, ಬಿಕಾಸ್ ಇದೆಲ್ಲ ಗೋಲ್ಡ್ ಇದರಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದಂತೆ. ಸೊ ಅವರು ಅಲೋ ಮಾಡಲ್ಲ ಅಲ್ಲಿ. ಅಲ್ಲಿಂದ ನಮಗೆ ಸಂದೀಪ್ ನಮ್ಮ ಗೈಡ್ ಬಂದುಬಿಟ್ಟು ಎಲ್ಲರಿಗೂ ಲಡ್ಡು ಕೊಡಿಸಿದ್ರು. ಅಲ್ಲಿಂದ ಓಕೆ ಅಂದ್ಕೊಂಡು ನಾವು ಮೂವ್ ಆದರೆ ಮುಂಬೈ ಸಿಟಿ ನೀವು ನೋಡ್ಬೋದು. ನೈಟ್ ಆದ್ರೂ ಆ್ಯಕ್ಚುಲಿ ಇದು 7 o'clock ಆಗಿತ್ತು, ಬಟ್ ಆಗ ಅನಿಸೋದೇ ಇಲ್ಲ. ಇನ್ನು 6 or 5 o'clock ಅಂತಲೇ ಅನಿಸುತ್ತೆ. ಅಲ್ಲಿಂದ ಅವ್ರ ಕಲ್ಚರ್ನೆಲ್ಲ ರೋಡ್ ಸೈಡಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಅವ್ರ ಮೂವೀಸ್ ಆಗಿರ್ಬೋದು, ಅವ್ರ ಕಲ್ಚರ್ ಏನಿದೆಯೋ ಅದನ್ನೆಲ್ಲ ಟೋಟಲಿ ಒಂಥರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಎಷ್ಟು ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ ಅಷ್ಟೇ ಸ್ಲಮ್ ಏರಿಯಾಸ್ ಕೂಡ ಇದೆ. ಫೈನಲಿ ನಾವು ಹೋಟೆಲಿಗೆ ರೀಚ್ ಆಗಿ ಊಟ ಎಲ್ಲ ಮಾಡ್ಕೊಂಡು ಮಾತಾಡಿಕೊಂಡು, ಸೊ ಇದಾಗಿತ್ತು ನನ್ನ ಡೇ 1 ವ್ಲಾಗ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಚೈತನ್ಯ GP ಯೂಟ್ಯೂಬ್ ಚಾನಲ್. ಥ್ಯಾಂಕ್